ಹೈಸ್ಕೂಲ್ ಮೈದಾನದಲ್ಲಿ ಪಾರ್ಥಿವವನ್ನು ಇರಿಸಲಾಗಿದೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಬ್ಯಾರಿಕೇಡನ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ದಾವಣಗೆರೆಯ ಜನ ಹಾಗೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ, ಹೊರ ಜಿಲ್ಲೆಗಳಿಂದ ಬರ್ತಾ ಇರುವಂತ ಜನರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಶಂಕರ್ ಬಿದ್ರಿ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇವತ್ತು ಒಂದು ಸುಸಜ್ಜಿತವಾದ ಒಳ್ಳೆ ಅಭಿವೃದ್ಧಿ ಹೊಂದಿರತಕ್ಕಂಥ ದಾವಣಗೆರೆ ಆಗಿರಬೇಕಾದ್ರೆ ಅವರ ಕೊಡುಗೆ ಬಹಳ ಇದೆ. ಅದು ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ದಾವಣಗೆರೆಯನ್ನು ಒಂದು ಶಿಕ್ಷಣ ಕೇಂದ್ರವನ್ನು ಮಾಡೋದರಲ್ಲಿ ಅವರು ಭಾಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಅಖಿಲ ಭಾರತ ವೀರಶೈವ ಅಥವಾ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿಯೂ ಸಹಿತ ಉತ್ತಮ ಕೆಲಸ ಮಾಡಿದ್ದಾರೆ. ನನಗೂ ಅವರಿಗೂ 43 ವರ್ಷಗಳ ಸಂಬಂಧ, ಒಳ್ಳೆಯ ಸ್ನೇಹಿತರು ಮತ್ತು ಮಿತಭಾಷಿ ಮತ್ತು ಯಾವ ಮಾತನ್ನು ಹೇಳ್ತಾರೋ ಅದರ ಪ್ರಕಾರ ನಡೆದುಕೊಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿದ್ದವರು. ಇವತ್ತು ಅವರ ಅಗಲಿಕೆಯಿಂದ ಕರ್ನಾಟಕದ ಒಬ್ಬ ಒಳ್ಳೆಯ ಹಿರಿಯ ಮುಖಂಡರನ್ನ ರಾಜ್ಯ ಕಳ್ಕೊಂಡಂತಾಗಿದೆ. ಇದರಿಂದ ಸಾರ್ವಜನಿಕ ಜೀವನಕ್ಕೆ ಅಪಾರವಾದಂಥ ನಷ್ಟ ಆಗಿದೆ. ಒಂದು ಏನು ಅಂದರೆ ಅವರಿಗೆ 96 ವರ್ಷಗಳ ತುಂಬು ಜೀವನ ನಡೆಸ್ತಕ್ಕಂಥ ಅವಕಾಶವನ್ನು ಪರಮಾತ್ಮ ಅನುಗ್ರಹಿಸಿದ್ದಾನೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಇಷ್ಟು ಶಂಕರ್ ಬಿದ್ರಿ ಅವರ ಮಾತು. ಕ್ಯಾಮರಾಮನ್ ಶಾಂತ ಜೊತೆ ಸುನಿಲ್, TV9 ದಾವಣಗೆರೆ. ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರು ಶಂಕರ್ ಬಿದ್ರಿ ಅವರು. ಹಾಗಾಗಿ ಅವರು ಒಡನಾಟದ ಬಗ್ಗೆ ಹೇಳ್ತಾ ಇದ್ರು. ಸುಮಾರು 43 ವರ್ಷಗಳಿಂದ ಪರಿಚಯ ಇದೆ, ಅವರ ಜೊತೆಗೆ ಕಳೆದಂಥ ಸಂದರ್ಭ. ನಿನ್ನೆ ದಿನ ಕೂಡ TV9 ಜೊತೆ ಮಾತನಾಡ್ತಾ ನೆನಪುಗಳನ್ನೆಲ್ಲ ಹಂಚ್ಕೊಂಡ್ರು. ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ರು. ಸೊ ಅವರಿಂದ ನೋಡಿ ಕಲಿಯೋದು ಬಹಳಷ್ಟಿದೆ, ಅವರ ವ್ಯಕ್ತಿತ್ವವನ್ನು ನೋಡಿ ತಿಳಿದುಕೊಳ್ಳೋದು ಬಹಳಷ್ಟಿದೆ. ಯಾವ ರೀತಿಯಾಗಿ ಜನರ ಜೊತೆಗೆ ವ್ಯವಹರಿಸಬೇಕು, ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು, ಒಂದು ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು, ಇದೆಲ್ಲವನ್ನು ಕೂಡ ಅವರಿಂದ ತಿಳಿಯೋದು ಬಹಳ ಇದೆ ಅನ್ನೋದಾಗಿ ಶಂಕರ್ ಬಿದ್ರಿ ಅವರು ಅವರನ್ನ ನೋಡಿ ಕಲಿತಿರುವಂಥ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಜೊತೆಗೆ ಅವರ ಒಡನಾಟ ಎಷ್ಟು ಸುದೀರ್ಘದ್ದು ಅನ್ನೋದಾಗಿಯೂ ಕೂಡ ಮಾತನಾಡ್ತಾ ಇದ್ರು. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಹೈಸ್ಕೂಲ್ ಮೈದಾನದಿಂದ ನೇರ ದೃಶ್ಯ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಿರುವಂಥ ಸಿದ್ಧತೆಗಳನ್ನು ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ಇಲ್ಲಿ ಅಗ್ನಿಸ್ಪರ್ಶ ಇರೋದಿಲ್ಲ. ಸೊ ಇವರದೇ ಸಂಪ್ರದಾಯ, ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಅಂತ್ಯಕ್ರಿಯೆ ಇರುತ್ತೆ. ಸೊ ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳನ್ನು ನಿನ್ನೆ ರಾತ್ರಿಯಿಂದಲೇ ಕೂಡ ಆರಂಭ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ಅದರ ತಯಾರಿಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಹೂಮಾಲೆಯನ್ನು ಹಾಕುವ ಮೂಲಕವಾಗಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಾಲಿನಲ್ಲಿ ಶ್ರೀಗಳು, ರಾಜಕೀಯ ವ್ಯಕ್ತಿಗಳು, ಚಿತ್ರರಂಗದ ನಟನಟಿಯರು ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದೆಷ್ಟೋ ಕೋಟಿ ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಇವರದೇ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯೆ ಕಲಿತು ಇದೀಗ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು. ಸೊ ಈ ರೀತಿಯಾಗಿ ಅದಿತಿ ಪ್ರಭುದೇವ್ ಅವರು ಮಾತನಾಡಿದ್ದನ್ನು ಗಮನಿಸಬಹುದು. ನಾವು ದಾವಣಗೆರೆ ಹೀರೋ ಅಂತ ಕರೀತಾ ಇದ್ವಿ ನಾವು ಅಂತ. ಜೊತೆಗೆ ಯಾವುದೇ ವ್ಯಕ್ತಿಗಳು ಬಂದಾಗ ಭೇದ ಭಾವ ಇಲ್ಲದೆ ಅವರನ್ನ ಮಾತನಾಡಿಸೋದು, ಅವರ ಕಷ್ಟಗಳಿಗೆ ನೆರವಾಗೋದು, ಸೊ ಇವುಗಳನ್ನೆಲ್ಲ ನೆನಪಿಸ್ತಾ ಇದ್ರು. ದಾವಣಗೆರೆ ಹೀರೋ ಅಂತ ಅಲ್ಲಿಯ ಜನ ಕರೀತಾರೆ. ಇಡೀ ದಾವಣಗೆರೆಯನ್ನು ಎಜುಕೇಶನ್ ಹಬ್ ಮಾಡಿರೋದ್ರಲ್ಲಿ ಪ್ರಮುಖ ಪಾತ್ರಧಾರಿ ಇವರೇ ರೂವಾರಿ ಅನ್ನೋದಾಗಿ ಅಲ್ಲಿಯ ಜನ ಹಾಡಿ ಹೊಗಳುತ್ತಾ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಅವರ ಕೊಡುಗೆ ಇದೆ. ಸೊ ಇದೇ ಕಾರಣಕ್ಕೆ ಇವತ್ತು ಪಕ್ಷಾತೀತವಾಗಿ ನಾಯಕರು ಬರ್ತಾ ಇದ್ದಾರೆ, ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಟ್ವಿಟರ್, ಎಕ್ಸ್ನಲ್ಲಿ ಅವರ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಗಿನ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಬರವಣಿಗೆ ಮೂಲಕವಾಗಿ ಸಂತಾಪ ಸೂಚಿಸ್ತಾ ಇದ್ದಾರೆ. ಕಾರಣ ಇವರ ವ್ಯಕ್ತಿತ್ವ, ಶಾಮನೂರು ಶಿವಶಂಕರಪ್ಪನವರು ಬದುಕಿದಂಥ ರೀತಿ.